ಬಯಲಾಗ್ತಾನೆ ಇದೆ. ರೋಗವನ್ನ ಬಳಸಿಕೊಂಡು ಯಾವ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಗೊತ್ತಾ? ರೋಗ ಇದೆ ಅಂತ ಹೇಳಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ವಂಚಕನ ವಿಚಿತ್ರ ಪ್ಲಾನ್ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಆ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದ್ದ, ವಂಚನೆ ಕೂಡ ಮಾಡಿದ್ದಾನೆ. ಪುಟಪರ್ತಿಯ ಅರ್ಷದ್ನಿಂದ ಬೆಂಗಳೂರಿನ ಶಿಕ್ಷಕಿಗೆ ವಂಚನೆಯನ್ನ ಮಾಡಲಾಗಿದೆ. ನಾನು ನಿನ್ನ ಕ್ಲಾಸ್ಮೇಟ್ ಅಂತ ಶಿಕ್ಷಕಿಯನ್ನ ಪರಿಚಯ ಮಾಡಿಕೊಡ್ತಾನೆ, ಮೆಸೇಜ್ ಹಾಕಿದ್ದಾನೆ. ನಾನು ನಿನ್ನ ಕ್ಲಾಸ್ಮೇಟ್ ಅಂತ. ಇದನ್ನ ನಂಬಿದ್ದಂತಹ ಆ ಶಿಕ್ಷಕಿಯಿಂದಲೂ ಕೂಡ ಆ ಮೆಸೇಜ್ಗೆ ರಿಪ್ಲೈಯನ್ನ ಮಾಡಲಾಗಿತ್ತು. ನಾನು ಕ್ಯಾನ್ಸರ್ ರೋಗಿ ಅಂತ ಅರ್ಷದ್ ಹೇಳ್ಕೊಂಡಿದ್ದ, ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ಕೊಂಡಿದ್ದ. ಹೀಗಾಗಿ ಹಣವನ್ನ ಪಡೆದುಕೊಳ್ತಾ ಇದ್ದ ಅರ್ಷದ್ ಆಗಾಗ ಶಿಕ್ಷಕಿಯ ನಂಬಿಕೆಯನ್ನ ಗಿಟ್ಟಿಸಿ ಕೊನೆಯ ಆಸೆ ಬಗ್ಗೆ ಆತ ಮೆಸೇಜ್ ಮಾಡ್ತಾನೆ. ಅದು ನಗ್ನ ವಿಡಿಯೋ ಸೆಂಡ್ ಮಾಡಿ ಅಂತ ಕೇಳ್ತಾನೆ. ನಗ್ನ ವಿಡಿಯೋ ಸೆಂಡ್ ಮಾಡುವಂತೆ ಅರ್ಷದ್ ಬೇಡಿಕೆ ಇಡ್ತಾನೆ, ಮೆಸೇಜ್ ಮಾಡ್ತಾನೆ. ಶಿಕ್ಷಕಿ ನಗ್ನ ವಿಡಿಯೋ ಸೆಂಡ್ ಮಾಡ್ತಾ ಇದ್ದಂಗೆ ಅಲ್ಲಿಂದ ಬ್ಲ್ಯಾಕ್ ಮೇಲ್ ಶುರುವಾಗುತ್ತೆ. ಬ್ಲ್ಯಾಕ್ ಮೇಲ್ ಮಾಡ್ತಾ ಹಣ ಕೊಟ್ಟಿಲ್ಲ ಅಂತಿದ್ರೆ ಈ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ದ. ಇದಾದ್ಮೇಲೆ ಹಣ ಕೊಡ್ತೀನಿ ಅಂತ ಕರೆಸಿ ಅರ್ಷದ್ಗೆ ಶಿಕ್ಷಕಿ ಸ್ನೇಹಿತರಿಂದ ಥಳಿಸಲಾಗುತ್ತೆ, ಹೊಡಿತಾರೆ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಡಬೇಡಿ ಅಂತ ಅರ್ಷದ್ ಮನವಿ ಮಾಡಿಕೊಡ್ತಾನೆ. ಆದರೆ ಅರ್ಷದ್ ಮನವಿಯನ್ನ ನಿರಾಕರಿಸಿದಾಗ ಆತ ಆತ್ಮಹತ್ಯೆಗೆ ಯತ್ನಿಸಿರುವುದು, ಆತನ ಕೈ ಮತ್ತು ಮರ್ಮಾಂಗವನ್ನ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿತು. ಅರ್ಷದ್ನನ್ನ ಆಸ್ಪತ್ರೆಗೆ ದಾಖಲಿಸಿ ಈಗ ಪೊಲೀಸರಿಗೆ ದೂರನ್ನ ಕೊಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ. ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಆರೋಪಿ ವಿರುದ್ಧ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿ ದೃಶ್ಯದಲ್ಲಿ ನೋಡ್ತಾ ಇದೆ. ಆನ್ಲೈನ್ನಲ್ಲಿ ನಾನು ನಿಮ್ಮ ಸ್ನೇಹಿತ, ನಿನ್ನ ಫ್ರೆಂಡ್ ಅಂತ, ಕ್ಲಾಸ್ಮೇಟ್ ಅಂತ ಪರಿಚಯ ಮಾಡಿಕೊಂಡಿರುವಂಥ ವ್ಯಕ್ತಿ ದಿನ ಕಳೆದಂಗೆ ಆಕೆಯಿಂದ, ಶಿಕ್ಷಕಿಯಿಂದ ಹಣವನ್ನು ಪಡೆದುಕೊಳ್ತಾ ಹೋದ. ಅದಾದಮೇಲೆ ನನ್ನ ಕೊನೆ ಆಸೆ ಇದು, ಯಾಕಂದರೆ ಕ್ಯಾನ್ಸರ್ ರೋಗಿ ಅಂತ ಹೇಳ್ಕೊಂಡಿದ್ದ, ಕೊನೆ ಆಸೆ ಇದೆ, ನಿಮ್ಮ ನಗ್ನ ವಿಡಿಯೋ ಬೇಕು ನನಗೆ ಅಂತ ಬೇಡಿಕೆ ಇಡ್ತಾನೆ. ಅದನ್ನೂ ನಂಬಿದಂಥ ಶಿಕ್ಷಕಿ ವಿಡಿಯೋ ಕಳಿಸಿರುವಂಥದ್ದು. ಆ ವಿಡಿಯೋ ಸಿಕ್ಕ ಮೇಲೆ ಅದನ್ನು ವೈರಲ್ ಮಾಡ್ತೀನಿ ಹಣ ಕೊಟ್ಟಿಲ್ಲ ಅಂತ ಇದ್ರೆ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಈ ಬ್ಲ್ಯಾಕ್ ಮೇಲ್ನಿಂದ ರೋಸಿ ಹೋದಂಥ ಶಿಕ್ಷಕಿ ತನ್ನ ಸ್ನೇಹಿತರಿಗೆ ಆ ವಿಚಾರವನ್ನು ತಿಳಿಸ್ತಾರೆ. ಅದಾದಮೇಲೆ ಆತನನ್ನು ಕರೆಸ್ಕೊಂಡು ಹಣ ಕೊಡ್ತೀನಿ ಅಂತ ಕರೆಸ್ಕೊಂಡು ಹಿಗ್ಗಾಮುಗ್ಗ ಥಳಿಸ್ತಾರೆ. ಅದಾದಮೇಲೆ ಪೊಲೀಸರಿಗೆ ಈಗ ಕಂಪ್ಲೇಂಟ್ ಕೊಡಲಾಗಿದೆ. ಆತನು ಕೂಡ ಆತ್ಮಹತ್ಯೆಗೆ ಯತ್ನವನ್ನು ನಡೆಸಿದ್ದ. ಪೊಲೀಸರಿಂದ ಪ್ರಕರಣ ದಾಖಲಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಈಗ ಶಿಕ್ಷಕಿ ಆದರೂ ಕೂಡ ಅದು ಯಾವ ರೀತಿಯಾಗಿ ಈತ ಕ್ಲಾಸ್ಮೇಟ್ ಅಂತ ನಂಬಿದ್ರೋ ಗೊತ್ತಿಲ್ಲ. ಅದಾದಮೇಲೆ ಹಣ ಕಳಿಸಿರುವಂಥದ್ದು, ಅದಾದಮೇಲೆ ಆ ವಿಡಿಯೋ ಕಳಿಸಿರುವಂಥದ್ದು, ನ್ಯೂಡ್ ವಿಡಿಯೋ ಯಾವ ನಂಬಿಕೆ ಮೇಲೆ ಕಳಿಸಿದ್ರು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ.